ಶಿವಪುರ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ. ವಿಜಯನಗರ ಅರಸರ ಕಾಲದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಪುನಃ ಈಗ ಸುತ್ತುಪವಳಿಯ ಪುನರ್ನಿರ್ಮಾಣ ಕಾರ್ಯ ನಡೀತಾ ಇದೆ. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत्क्षमस्व। जय जय करुणाब्धे श्री महादेव शम्भो। ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ. ಶಿವಪುರ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ ಗ್ರಾಮದ ಸಮಸ್ತ ಭಕ್ತರ ಆರಾಧನಾ ಸ್ಥಳ. ಶಂಕರಲಿಂಗೇಶ್ವರ ಅನ್ನುವ ಹೆಸರಿನಲ್ಲಿ ರುದ್ರನನ್ನು ಆರಾಧನೆಯನ್ನು ಮಾಡುವಂತಹ ಪವಿತ್ರವಾದ ಸ್ಥಳ. ಬಹಳ ಪುರಾತನವಾದದ್ದು. ಇತಿಹಾಸಜ್ಞರ ಪ್ರಕಾರ ಸುಮಾರು 1200 ವರ್ಷಗಳ ಕೆಳಗೆ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅನ್ನುವುದು ಪ್ರತೀತಿ. ಹಾಗೆಯೇ ಸುಮಾರು 614 ವರ್ಷಗಳ ಕೆಳಗೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಹೊರ ಪೌಳಿ ಸುತ್ತು ನಿರ್ಮಾಣ ಆಗಿದೆ ಎನ್ನುವ ಬಗ್ಗೆ ಒಂದು ಶಿಲಾಶಾಸನ ನಮ್ಮ ದೇವಸ್ಥಾನದಲ್ಲಿದೆ. ವಿಜಯನಗರ ಅರಸರ ಕಾಲದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಪುನಃ ಅನೇಕ ವರ್ಷಗಳ ಕಾಲ ಸಣ್ಣ ಸಣ್ಣ ರೀತಿಯಲ್ಲಿ ಜೀರ್ಣೋದ್ಧಾರಗಳು ನಡೆದುಕೊಂಡು ಬಂದು ಈಗ 2024ನೇ ಇಸವಿಯಲ್ಲಿ ಶ್ರೀದೇವರ ಶಿಲಾಮಯ ಗರ್ಭಗುಡಿ ಹಾಗೂ ತೀರ್ಥಮಂಟಪ ದೇವರಿಗೆ ಬ್ರಹ್ಮಕಲಶೋತ್ಸವ ಸಹಿತವಾಗಿ ಅರ್ಪಣೆಯಾಗಿದೆ. ಪುನಃ ಈಗ ಸುತ್ತುಪವಳಿಯ ಪುನರ್ನಿರ್ಮಾಣ ಕಾರ್ಯ ನಡೀತಾ ಇದೆ. ಶಿಲಾಮಯ ಗೋಡೆಗಳು ಹಾಗೆಯೇ ತಾಮ್ರದ ಹೊದಿಕೆಯ ಮಾಡು ಇತ್ಯಾದಿಗಳನ್ನು ಒಳಗೊಂಡು ಬಹಳ ಸುಂದರವಾಗಿ ಶಿಲ್ಪಶಾಸ್ತ್ರ ಪ್ರಕಾರ ವಾಸ್ತುತಜ್ಞರ ಅಭಿಪ್ರಾಯದಂತೆ ಕೆಲಸ ಎಲ್ಲ ನಡೀತಾ ಇದೆ. ಶ್ರೀಯುತ ಅವಧಾನಿ ಸುಬ್ರಹ್ಮಣ್ಯ ಭಟ್ರವರು ಉಡುಪಿ ಗುಂಡಿಬೈಲ್ ಅವರು ಇದರ ವಾಸ್ತುತಜ್ಞರು. ಹಾಗೆಯೇ ಇದರ ನಿರ್ಮಾಣದ ಬಗ್ಗೆ ಒಂದು ಜೀರ್ಣೋದ್ಧಾರ ಸಮಿತಿಯೂ ಆಗಿದೆ. ಶ್ರೀಯುತ ವಾಸುದೇವ ಭಟ್ರವರು ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು. ವಿಶ್ವನಾಥ ನಾಯಕ್ ಅವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ಹಾಗೆಯೇ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಈ ವರ್ಷ ದೇವರ ಸುತ್ತುಪವಳಿ
ಹಾಗೂ ಶ್ರೀ ಗಣಪತಿ ದುರ್ಗಾ ಪರಮೇಶ್ವರಿ ದೇವಿಯ ಗುಡಿಗಳು ನಿರ್ಮಾಣ ಆಗ್ತಾ ಇದೆ. ಮುಂದಿನ ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಈ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಮುಗಿದು ಶ್ರೀದೇವರಿಗೆ ಸಮರ್ಪಣೆಯಾಗಲಿದೆ. ಇಲ್ಲಿಯ ದೇವರ ವಿಷಯವನ್ನು ಹೇಳುವುದಾದರೆ, ಅನೇಕ ರುದ್ರ ಅಂತ ಹೇಳಿದರೆ ರುಜಂ ದ್ರಾವಯಿತಿ ಇತಿ ರುದ್ರ ಅಂತೇಳಿ, ರುಜ ಅಂತ ಹೇಳಿದರೆ ರೋಗಗಳು, ಎಲ್ಲ ರೋಗಗಳನ್ನು ಮಾನಸಿಕ ದೈಹಿಕ ಅಥವಾ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ರುದ್ರದೇವರು, ಮನೋಕಾರಕ ರುದ್ರದೇವರು ಹೌದು. ಇಲ್ಲಿ ಹರಕೆಗಳನ್ನು ಮುಖ್ಯವಾಗಿ ತುಲಾಭಾರ ಹರಕೆ ಹಾಗೂ ರುದ್ರಾಭಿಷೇಕ ಇತ್ಯಾದಿಗಳನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸಿಕೊಂಡರೆ ಅನೇಕ ರೋಗಗಳು ನಿವಾರಣೆ ಆಗ್ತದೆ. ಸಂತಾನ ಇಲ್ಲದೇ ಇದ್ದವರಿಗೆ ಸಂತಾನ ಸಿಗ್ತದೆ. ಹೀಗೆಯೇ ಅನೇಕ ಸಮಸ್ಯೆಗಳನ್ನು ದೇವರು ಪರಿಹಾರ ಮಾಡ್ತಾರೆ ಅಂತ ಪ್ರತೀತಿ. ಎಲ್ಲ ಭಕ್ತರ ಜನರು ಕೂಡ ಈ ದೇವಸ್ಥಾನಕ್ಕೆ ನಡೆದುಕೊಳ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ನಡೆಯುವ ಪೂಜಾದಿಗಳ ಬಗ್ಗೆ ಹೇಳುವುದಾದರೆ, ನಿತ್ಯವೂ ತ್ರಿಕಾಲ ಪೂಜೆ ನಡೆಯುತ್ತದೆ. 3 ಜನ ಆನುವಂಶಿಕ ಅರ್ಚಕರು ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ಮಹಾಬಲೇಶ್ವರ ಅಡಿಗ, ಈಗ ಸರದಿ ಅರ್ಚಕ. ಹಾಗೆಯೇ ದೇವಸ್ಥಾನದಲ್ಲಿ ಪಂಚಪರ್ವ ಉತ್ಸವಾದಿಗಳು ಪೂರ್ಣ ನಡೆಯುತ್ತಾ ಉಂಟು. ಮುಖ್ಯವಾಗಿ ಮೀನಮಾಸದ ದ್ವಾದಶಿಯ ದಿನ ಬಲಿ ಹೊರಟು ರಥೋತ್ಸವ ನಡೀತದೆ. ಹಾಗೆಯೇ ದೀಪೋತ್ಸವ, ಮಾರಿ ಪೂಜೆ, ಧನುರ್ಮಾಸ ಪೂಜೆ ಇತ್ಯಾದಿ ಅನೇಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೀತಾ ಉಂಟು. ಹಾಗೆಯೇ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಊರ ಪರವೂರ ಎಲ್ಲ ಮಹನೀಯರು ಕೂಡ ತಮ್ಮ ಯಥಾನುಶಕ್ತಿ ಕಾಣಿಕೆಗಳನ್ನು ನೀಡಿ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗವಹಿಸಬೇಕು. ಯಾಕೆಂತ ಹೇಳಿದರೆ, ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದು ಅಂತ ಹೇಳಿದರೆ ಅನೇಕ ಹೊಸ ದೇವಾಲಯಗಳನ್ನು ಕಟ್ಟುವುದಕ್ಕಿಂತ ಹೆಚ್ಚಿನ ಪುಣ್ಯ ಸಿಗ್ತದೆ ಅಂತ ಹೇಳಿ, ಇದೆಲ್ಲ ನಮಗೆ ನಮ್ಮ ಜೀವಿತ ಕಾಲದಲ್ಲಿ ಬಂದಂತಹ ಭಾಗ್ಯ, ದೇವಾಲಯವನ್ನು ನಿರ್ಮಾಣ ಮಾಡುವಂಥದ್ದು. ಹಾಗಾಗಿ ಎಲ್ಲರೂ ಈ ಕಾರ್ಯದಲ್ಲಿ ಕೈ ಜೋಡಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿಯೂ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಓಂ ಶಂಕರಲಿಂಗೇಶ್ವರಾಯ ನಮಃ. ನಮ್ಮ ಇತಿಹಾಸ ಪ್ರಸಿದ್ಧ ದೇವರಾದ ಶ್ರೀಯುತ ಶಂಕರ ದೇವಸ್ಥಾನವು ಶಿವಪುರ ಗ್ರಾಮದಲ್ಲಿದ್ದು, ಇದರ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಈ ಹಿಂದಿನ ವರ್ಷದಲ್ಲಿ ನಡೆದಿದ್ದು, ಅದರ ಸಂಪೂರ್ಣ ಕೆಲವೊಂದು ವಿಷಯಗಳನ್ನು ನಮ್ಮ ಸರದಿ ಅರ್ಚಕರಾದ ಶ್ರೀಯುತ ಹಾಗೂ ಹಿಂದಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಹಾಬಲೇಶ್ವರ ಅಡಿಗರು ಸವಿಸ್ತಾರವಾಗಿ ಹೇಳಿದ್ದಾರೆ. ಹಿಂದಿನ ಸಾಲಿನಲ್ಲಿ ಜೀರ್ಣೋದ್ಧಾರದ ಅಧ್ಯಕ್ಷರಾದ ಶ್ರೀಯುತ ವಾಸುದೇವ ಭಟ್ ಹಾಗೂ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಮಹಾಬಲೇಶ್ವರ ಅಡಿಗ ಇವರ ನೇತೃತ್ವದಲ್ಲಿ ಸುಮಾರು 2,20,00,000 ಅಂದಾಜಿನಲ್ಲಿ ಒಂದು ತೀರ್ಥಮಂಟಪ, ಗರ್ಭಗುಡಿ, ಶಿಲಾಮಯ ಗರ್ಭಗುಡಿಗಳು ಹಾಗೂ ತಾಮ್ರದ ಹೊದಿಕೆಯ ಮಾಡುಗಳು ಹಾಗೂ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ನಡೆದಿದ್ದು, ಅದರಲ್ಲಿ ಸಾಧಾರಣ 80 ಲಕ್ಷ ಮೊತ್ತ ಉಳಿದಿದ್ದು, ಆ ಸಮಯದಲ್ಲಿ ದೇಣಿಗೆ ಸಂಗ್ರಹವಾದ್ದರಲ್ಲಿ 80 ಲಕ್ಷ ರೂಪಾಯಿ ಮೊತ್ತ ಉಳಿದಿದ್ದು, ಈಗ ಅದರ ಮುಂದಿನ ಹಂತದ ಕಾರ್ಯಕ್ರಮವಾಗಿ ಸುತ್ತುಪೌಳಿ, ಶಿಲಾಮಯ ಸುತ್ತುಪೌಳಿ ಹಾಗೂ ಅದರ ಒಂದು ತಾಮ್ರದ ತಗಡಿನ ಮಾಡು ಹಾಗೂ ಹೊರಾಂಗಣದ ಹೊದಿಕೆ, ಇದು ಚಪ್ಪಡಿ ಹಾಸಿನ ಹೊದಿಕೆ, ಒಳಾಂಗಣದಲ್ಲಿ ಗ್ರನೈಟ್ ಹಾಗೂ ಇನ್ನಿತರ ಗರ್ಭಗುಡಿಗಳು, 2 ಗಣಪತಿ ದೇವರ ಗರ್ಭಗುಡಿ ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನವರ ಅನ್ನಪೂರ್ಣೇಶ್ವರಿ ಅಮ್ಮನವರ ಗರ್ಭಗುಡಿಗಳು, ಈ ಕಾರ್ಯಕ್ರಮಗಳು ಈಗ ಜೀರ್ಣೋದ್ಧಾರದಿಂದ ನಡೀತಾ ಇದ್ದು, ಈಗ ಸುಮಾರು 75% ಭಾಗದ ಕೆಲಸ ಕಾರ್ಯಗಳು ಈಗ ಮುಗಿದಿವೆ. ಹಾಗೆಯೇ ಇದಕ್ಕೆ ಪರವೂರ ದಾನಿಗಳು ಈಗಾಗಲೇ ಸಹಕಾರ ಕೊಡುತ್ತಿದ್ದು, ನಮಗೆ ಸಾಧಾರಣ ಅಂದಾಜು ಒಂದು 4.5 ಕೋಟಿ ಅಂದಾಜು ಖರ್ಚು ಬೀಳಬಹುದೆಂದು ನಿರೀಕ್ಷಿಸಲಾಗಿದೆ. ಅದರಂತೆ ಎಲ್ಲ ದಾನಿಗಳು ಈ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಹಕರಿಸಬೇಕೆಂದು ಈ ಮೂಲಕ ನಾವು ಬೇಡಿಕೊಳ್ತಿದ್ದೇವೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಶಿವಪುರ ಗ್ರಾಮದ ಗ್ರಾಮದೇವರಾದಂಥ ಶ್ರೀ ಶಂಕರ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಅನಾದಿ ಕಾಲದಿಂದ ಈ ಊರಿನ ಜನರು ಭಕ್ತಿ ಭಾವದಿಂದ ನಂಬಿಕೊಂಡು ಬಂದಂಥ ಈ ಊರಿಗೆ ಒಂದು ಒಡೆಯನಾದಂಥ ಶ್ರೀ ಶಂಕರಲಿಂಗೇಶ್ವರ ದೇವರನ್ನು ಎಲ್ಲರೂ ಪೂಜಿಸಿಕೊಂಡು ಆರಾಧಿಸಿಕೊಂಡು ಬಂದಿದ್ದಾರೆ. ಶಿವಪುರದ ನದಿ ಹರಿತಾ ಇದೆ ಕೆಳಭಾಗದಲ್ಲಿ.
ಎತ್ತರದ ಭಾಗದಲ್ಲಿ ವಿಶೇಷವಾದ ಒಂದು ಭವ್ಯವಾದ ಹಿಂದಿನಿಂದ ಪೂಜಿಸಿಕೊಂಡು ಬಂದಂಥ ಶಂಕರಲಿಂಗೇಶ್ವರ ದೇವಸ್ಥಾನ. ಹಾಗೆ ಈಗ ಮರು ನಿರ್ಮಾಣದ ಕಾರ್ಯವನ್ನು ಈ ಹಿಂದೆ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ಗರ್ಭಗುಡಿ ಮತ್ತು ತೀರ್ಥಮಂಟಪವನ್ನು ಅಧ್ಯಕ್ಷರು ಹೇಳಿದ ಹಾಗೆ ಮಾಡಿದ್ದಾರೆ. ಈ ವರ್ಷ ಸುತ್ತುಪೋಳಿ ಮತ್ತು ಗಣಪತಿ ವಿಗ್ರಹದ ಮತ್ತು ಅಮ್ಮನವರನ್ನ ಒಂದು ಗುಡಿಯ ಪ್ರತಿಷ್ಠೆಯ ಜೊತೆಗೆ ನೂತನ ಧ್ವಜಸ್ತಂಭದ ಪ್ರತಿಷ್ಠಾಪನೆ ಆಗಲಿದೆ. ಇದಕ್ಕೆ ಸುಮಾರು ಅಧ್ಯಕ್ಷರು ಹೇಳಿದಾಗೆ 4.5 5 ಕೋಟಿ ವೆಚ್ಚದ ಕಾಮಗಾರಿ, ಸುಮಾರು 70% ಅಷ್ಟು ಕಾಮಗಾರಿ ಮುಗಿದಿದೆ. ಏಪ್ರಿಲ್ ಕೊನೆಯ ವಾರ ಮೇ 1 ಬ್ರಹ್ಮಕಲಶೋತ್ಸವವನ್ನು ನಾವು ನಿಶ್ಚಯ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ, ಈ ಒಂದು ಕೆಲಸಕ್ಕೆ ಗೌರವಾಧ್ಯಕ್ಷರಾಗಿ ನಮ್ಮ ಪೇಜಾವರ ಮಠದ ವಿಶ್ವೇಶ ತೀರ್ಥ ಪಾದಂಗಳವರು, ಈಗಿನ ಸ್ವಾಮಿಗಳು, ಅವರು ಗೌರವಾಧ್ಯಕ್ಷರಾಗಿ, ಹಾಗೆ ಮೊನ್ನೆ ಶಾಸಕರಾದ ಸುನಿಲ್ ಕುಮಾರ್ ಅವರು, ಕಾರ್ಯಾಧ್ಯಕ್ಷರಾಗಿ ನಮ್ಮ ಉದಯ್ ಕುಮಾರ್ ಶೆಟ್ಟರವರು, ಅಜಿತ್ ಕುಮಾರ್ ಶೆಟ್ಟರು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ವಾಸುದೇವ ಭಟ್ರು, ಹಾಗೆ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಮಹಾಬಲೇಶ್ವರ ಅಡಿಗರು, ಈಗಿನ ಅಧ್ಯಕ್ಷರಾದಂಥ ವಿಶ್ವನಾಥ್ ನಾಯಕರು, ಹಾಗೆ ಪೂಜಾ ದೇವರವರು ಅರ್ಚಕರಾದಂಥ ನಮ್ಮ ಶ್ರೀನಿವಾಸ ಹೆಬ್ಬಾರವರು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು, ಹಾಗೂ ಈ ಹೊಸ ಸಮಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು, ಅದರ ಜೊತೆಗೆ ಊರಿನವರು, ಪರ ಊರಿನವರು ಸೇರಿಕೊಂಡು ಈ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ. ನಾಡ್ದು ಬರುವಂಥ ಬ್ರಹ್ಮಕಲಶೋತ್ಸವದಲ್ಲಿ ಊರಿನಲ್ಲೂ ಮತ್ತು ಪರವೂರಿನಲ್ಲಿದ್ದ ಎಲ್ಲ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ಈ ಉತ್ಸವವನ್ನು ಆಚರಿಸುವ ಅಂತ ಹೇಳ್ತಾ, 70% ಮುಗಿದಂಥ ಕೆಲಸಕ್ಕೆ 100ಕ್ಕೆ 100 ಕೆಲಸ ಮುಗಲಿಕ್ಕೆ ಇನ್ನೊಂದು 2 ತಿಂಗಳು ಉಂಟು. ಎಲ್ಲರ ಸಹಕಾರ ಮತ್ತು ತನುಮಾನದ ಸಹಕಾರವನ್ನು ಬೇಡ್ತಾ ಈ ದೇವಸ್ಥಾನದ ಇತಿಹಾಸವನ್ನು ಹೇಳಿದರು ಮಹಾಬಲೇಶ್ವರ ಅಡಿಗವರು. ಹಾಗೆ ಯಾರೆಲ್ಲ ಇದನ್ನು ನಂಬಿಕೊಂಡು ಬಂದಿದ್ದಾರೆ ಎಲ್ಲರಿಗೂ ಇಂಬು ಕೊಡುವಂಥ ಕೆಲಸ ಪರಮಾತ್ಮ ಇಷ್ಟವರೆಗೆ ಮಾಡಿದ್ದಾನೆ, ಇನ್ನು ಮುಂದಕ್ಕೆ ಮಾಡ್ತಾನಂತ ಹೇಳ್ತಾ ಎಲ್ಲರಿಗೂ ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಎಂಕಲ್ನ ದೇವಸ್ಥಾನದ ಹೊಸ ಕೊಡಿ ಮರತ ದುಂಬುದ ಕಲ್ಲದ ಕೊಡಿ ಮರ ಇತ್ತಂಡು ಅವು ಏನು ಪ್ರಶ್ನೆ ಇಡು ಏಕಶಿಲೆ ಆವಡಿತ್ತನಿಗೆ ಅವು ಸೆ ಜಾಯಿಂಟೆಡ್ ಉಂಡು ಅಂಚಾರೆ ಒಂದು ಕಲ್ಲೆದ್ದು ಹೊಸತ್ತು ಮರತ ಕೊಡಿ ಮರ ಮಲ್ತೊಂದು ಇಲ್ಲ ನಮ್ಮ ಊರದಾಗ ಪೂರ ಸೇರಿದು ಅಂಚೆನೆ ಅವೇನು ಸೆ ಎಣ್ಣೆಡು ಪಾಡ್ದಿತ್ತ ಅವೇನು ನಾನು ಎಲ್ಲ ಮಟ್ಟ ಎಲ್ಲ ಎಣ್ಣೆ ಅಡಿಪುಂಡವು ಅವೇನು ದಿನಾಲ ಎಣ್ಣೆಡು ಮೀಪ ಒಂದು ಇಲ್ಲ ಅವೇನು ಅಂಚೆನೆ ಒಂದು ಕಬ್ಬಿನಾಲ ಹಿಡಿದು ಹೊಸ ಇದ್ದೀನಿ ಕಬ್ಬಿನಾಲ ಹಿಡಿದು ಹೊಸ ಹೊತ್ತು ವಿಜೃಂಭಣೆ ಮೆರವಣಿಗೆ ಹಿಡಿದು ದೇವಸ್ಥಾನ ನಡ್ಕೊಂಡು ಎಣ್ಣೆ ಪಾಡ್ದು ಊರದಾಗಲೂ ಪೂರಾ ಜನ ಸೇರಿದು ಎಣ್ಣೆ ಪಾಡ್ದು ಅವೇನು ಎಡ್ಡೆ ರೀತಿ ಹಿಡಿದೀತ ಅವೇನು ಎಡ್ಡೆ ರೀತಿ ಹಿಡಿದು ಸ್ವೀಕಾರ ಮಾಡ್ತಾನೆ. ಶ್ರೀ ಮಹಾದೇವ ಶಂಭೋ चरणकृतं वाक्कायजं कर्मजं वा श्रवणनयनजं वा मानसं वा पराधं वा विहितं वा सर्वमेतत्क्षमस्व जय जय करुणाब्धे श्री महा
स्वाहा